ತೋಟದಲ್ಲಿ 5 ಎಕರೆ ರೆಡ್ ಲೋಬ್ ದ್ರಾಕ್ಷಿ ಬೆಳೀತಾ ಇದ್ದೀನಿ. ಈ ದ್ರಾಕ್ಷಿ ಬೆಳೆ ಬಗ್ಗೆ ಈ ಮಾನಿಟರ್ ಮಾಡೋಕ್ಕೆ ಫೈಲೋ ಕಂಪ್ನಿದು ಡಿವೈಸ್ ಹಾಕ್ಸಿದ್ರಿ. ಅದು ಅದರಿಂದ ಮಾನಿಟರ್ ಮಾಡ್ತಾ ಇದ್ದೀರಿ. ತೋಟದಲ್ಲಿ ತೇವಾಂಶ ಎಷ್ಟಿದೆ, 1 ಫೀಟಲ್ಲಿ ಎಷ್ಟಿದೆ, 2 ಫೀಟಲ್ಲಿ ಎಷ್ಟಿದೆ, ಹ್ಯುಮಿಡಿಟಿ ಡೈಲಿ ಎಷ್ಟಿರುತ್ತೆ, ಟೆಂಪ್ರೇಚರ್ ಎಷ್ಟಿರುತ್ತೆ, ವಿಂಡ್ ಸ್ಪೀಡು ಎಷ್ಟಿರುತ್ತೆ, ವಿಂಡ್ ಡೈರೆಕ್ಷನ್ಸ್ ಯಾವ ಕಡೆ ಇರುತ್ತೆ, ಇವೆಲ್ಲ ಡಿವೈಸಿಂದ ನಾನು ಅರ್ಥ ಮಾಡಿಕೊಂಡು ಯಾವ ಟೈಮಲ್ಲಿ ಯಾವುದೋ ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಭಾಳಷ್ಟು ಅನುಕೂಲವಾಗಿದೆ. 1 ಫೀಟಲ್ಲಿ 1.5 ಫೀಟಲ್ಲಿ ವೆಟ್ನೆಸ್ ಎಷ್ಟಿದೆ ಅಂತ ತಿಳ್ಕೊಂಡು ನಾನು ನೀರು ಬಿಡೋದ್ರಿಂದ ನೀರಲ್ಲಿ ಭಾಳಷ್ಟು ಉಳಿತಾಯ ಆಗಿದೆ. ಅನ್ನೆಸರಿ ನೀರು ಬಿಡೋದ್ರಿಂದ ಫರ್ಟಿಲೈಸರ್ಸು ಲೀಚ್ ಔಟ್ ಆಗೋದು ಕೂಡ ಕಡಿಮೆ ಆಗಿದೆ. ಅದರಿಂದ ಒಳ್ಳೆ ಗ್ರೋತ್ ಕೂಡ ಕರೆಕ್ಟಾಗಿ ಎಷ್ಟು ನೆಸಿಟಿ ಇದೆಯೋ ಅಷ್ಟೇ ನೀರು ಬಿಡ್ತಾ ಇದ್ದ ಗ್ರೋತು ಚೆನ್ನಾಗಿದೆ, ರೋಗನೂ ಕಡಿಮೆ ಆಗಿದೆ. ಇದ್ರ ಜೊತೆಗೆ ಲೀಫ್ ಮಾಯಿಶ್ಚರಿಂದ ಅದು ಡೈಲಿ ಬೆಳಗ್ಗೆ ನಾನು ಇದ್ದ ತಕ್ಷಣ ಅದನ್ನೇ ನೋಡೋದು. ಲೀಫ್ ಮೇಲೆ ಮಾಯಿಶ್ಚರು ಎಷ್ಟೊತ್ತಿರುತ್ತೆ, ವೆಟ್ನೆಸ್ ಬೆಳಗ್ಗೆ ರಾತ್ರಿ 8 ಗಂಟೆಯಿಂದ ಯಾವ ಟೈಮಿಂದ ಯಾವ ಟೈಮ್ವರೆಗೂ ವೆಟ್ನೆಸ್ ಇರುತ್ತೆ ಲೀಫು ಅಂತ ತಿಳ್ಕೊಂಡು ಆ ವೆಟ್ನೆಸ್ ಇರೋದ್ರಿಂದನೇ ರೋಗ ಬರೋದು. ಯಾವ ಟೈಮಲ್ಲಿ ವೆಟ್ನೆಸ್ ಇರುತ್ತೆ ಅದನ್ನು ತಿಳ್ಕೊಂಡು ಅದಕ್ಕೆ ಬೆಳಗ್ಗೆ ಯಾವ ಔಷಧಿ ಹೊಡಿಬೇಕು ಅಂತ ತೀರ್ಮಾನ ತಗೊಂಡು ಔಷಧಿ ಹೊಡೆಯೋದ್ರಿಂದ ನನ್ನ ತೋಟ ರೋಗಮುಕ್ತವಾಗಿದೆ. ಒಂಚೂರು ಇಲ್ಲಿ ಡಿಸೀಸ್ ಇಲ್ಲ. ನನ್ನೆಲ್ಲ ನಿರ್ಧಾರ ತಗೊಂಡು ಈ ಡಿವೈಸಲ್ಲಿ ಏನೇನು ಮಾಹಿತಿ ಬರ್ತದೋ ಅದರಂತೆ ನಾನು ತೀರ್ಮಾನ ಫೀಲ್ಡಲ್ಲಿ ನೋಡಿಬಿಟ್ಟು ತೀರ್ಮಾನ ತಗೊಂಡು ಮಾಡೋದು ಭಾಳಷ್ಟು ಉಪಯೋಗ ಆಗಿದೆ. ಇದನ್ನು ನಾನು ಹಾಕ್ಸ್ಕೊಂಡು ನೆಕ್ಸ್ಟ್ ಜನವರಿಗೆ 2 ಇಯರ್ಸ್ ಆಗುತ್ತೆ. ಇದರಿಂದ ಭಾಳಷ್ಟು ಉಪಯೋಗ ಆಗಿದೆ. ನನ್ನ ತೋಟ ಅಂತೂ ರೋಗಮುಕ್ತವಾಗಿದೆ. ಮೊನ್ನೆ ಹಣ್ಣು ಕೂಡ ಒಳ್ಳೆ ಕ್ವಾಲಿಟಿ ಹಣ್ಣು ಬಂದಿತ್ತು, ಒಳ್ಳೆ ಕಲರು ಬಂದಿತ್ತು. ನೀರಂತೂ ನನಗೆ ಭಾಳ ಡಿಫಿಷಿಯನ್ಸಿ ಇದೆ. ಅಂಥ ಟೈಮಲ್ಲಿ ಈ ಡಿವೈಸ್ ಉಪಯೋಗಿಸಿದ್ರಿಂದ ನೀರು ಎಷ್ಟು ನೆಸಿಟಿ ಇದೆಯೋ ಅಷ್ಟೇ ಬಿಟ್ಟಿದ್ದರಿಂದ ಒಳ್ಳೆ ಕ್ವಾಲಿಟಿ ಬಂತು, ಒಳ್ಳೆ ಈಲ್ಡು ಬಂದಿದೆ. ಇದರಿಂದ ನನಗೆ ಭಾಳಷ್ಟು ಉಪಯೋಗ ಆಗಿದೆ. ಆಮೇಲೆ ದುಡ್ಡು ಇದನ್ನು ಅನ್ನೆಸರಿ ಔಷಧಿ ಸ್ಪ್ರೇ ಮಾಡೋದು ಭಾಳಷ್ಟು ಕಡಿಮೆ ಆಗಿರೋದ್ರಿಂದ ಈಗ ಒಂದು ಟೈಮ್ ನೋಡಿ, ರಾತ್ರಿ ಹ್ಯುಮಿಡಿಟಿ ಲೀಫ್ ವೆಟ್ನೆಸ್ಸು ರಾತ್ರಿ ವೆಟ್ನೆಸ್ ಇಲ್ಲ ಅಂದರೆ ಬೆಳಗ್ಗೆ ಔಷಧಿ ಹೊಡೆಯೋದು ಅವಾಯ್ಡ್ ಮಾಡ್ತೀನಿ. 1 ಡೇ ಮುಂದೆ ಹಾಕ್ತೀನಿ. ರಾತ್ರಿ ವೆಟ್ನೆಸ್ ಇತ್ತು ಅಂದರೆ ಬೆಳಗ್ಗೆ ಔಷಧಿ ಹೊಡಿತೀನಿ. ವೆಟ್ನೆಸ್ ಇಲ್ಲ ಅಂದರೆ ಲೀಫ್ ಮೇಲೆ 1 ಡೇ ಪೋಸ್ಟ್ಪೋನ್ ಮಾಡ್ತೀನಿ. ಅದರಿಂದ ಔಷಧಿ ಸ್ಪ್ರೇಗಳಿಂದ ನನಗೆ ಭಾಳಷ್ಟು ದುಡ್ಡು ಉಳಿತಾಯ ಆಗಿದೆ. ಈಗ 4 ಸ್ಪ್ರೇ ಮಾಡೋ ಕಡೆ 2-3 ಸ್ಪ್ರೇ ತೊಗೊಳೋದ್ರಿಂದ ಭಾಳಷ್ಟು ಉಳಿತಾಯ ಆಗಿದೆ. ವರ್ಷದಲ್ಲಿ ನನಗೆ 1 ಲಕ್ಷದಿಂದ 1.5 ಲಕ್ಷದಷ್ಟು ಉಳಿತಾಯ ಆಗಿದೆ. ಅನ್ನೆಸರಿ ಫರ್ಟಿಲೈಸರ್ಸು, ಅನ್ನೆಸರಿ ಸ್ಪ್ರೇಯಿಂಗ್ಸ್ ಇದರಿಂದ ಭಾಳಷ್ಟು ಉಳಿತಾಯ ಆಗಿದೆ. ಇದನ್ನು ನಾನು ಭಾಳಷ್ಟು ಉಪಯೋಗ ಅಂತ ಹೇಳೋಕ್ಕೆ ನಾನು ಇಚ್ಛೆ